ಸರ್ ಭಯಂಕರ ಇಲ್ಲಿ ಜೋಗ ಮಜಾ ಆಗ್ತಿದೆ ಸರ್, ಒಂದು ಸ್ವಲ್ಪ ಅಲ್ಲ. ಯಾರು ಹೆಸರೇನು ನಮ್ಮ ಹೆಸರು ಎಲ್ಲಿ ಬೆಂಗಳೂರು ಒಂದು ವರ್ಷ ಆಯ್ತು ಸರ್ ಇಲ್ಲಿಗೆ ಮೀಟಿಂಗ್ ಬರದೆ. ಒಂದು ವರ್ಷ ಆಯ್ತು. ಅವ್ರು ಇವತ್ತು ಬ್ಯಾಂಗ್ಳೂರಲ್ಲಿ ಇದ್ದೇನೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಪುತ್ತೂರಲ್ಲಿ ಇದ್ದೇನೆ ಅಂತ, ಒಮ್ಮೆ ಹೇಳ್ತಾನೆ ಬೆಂಗಳೂರಿಗೆ ಹೋಗ್ತಿದ್ದೇನೆ ಅಂತ. ಒಂದು ವರ್ಷ ಆಯ್ತು ಸರ್ ಇಲ್ಲಿ ಮೀಟಿಂಗ್ ಮಾಡದೆ, ಅವ್ರು ಬರದೇ ಇದ್ರು. ನಾವು ಫ್ಯಾಮಿಲಿ ಮತ್ತೆ ನಾವು ಒಂದು ಕಟ್ಟಿ 1 ವರ್ಷ ಆಗ 6 ತಿಂಗಳಾಯ್ತು ಮೆಜರಾಗಿ, ಹಣ ಕೊಡಲಿಲ್ಲ. ಹಾಗೆ ಕಟ್ಟಿದವರು 11 ತಿಂಗಳವರೆಗೆ ಹಣ ಕೊಡಲಿಲ್ಲ. ಅದನ್ನು ಕೇಳುದು ಇವತ್ತೇ ಕ್ಲಿಯರ್ ಮಾಡ್ಬೇಕು ನಮಗೆ. ನಮ್ಮ ಅದಕ್ಕೆ ಕಳಿಸಿದ್ದು ಸರ್, ಅವ್ರು ನೀಡಿದವರು ಮತ್ತೆ ನೀವು ಬರ್ಬೇಕಂತ ನಮಗೆ ನ್ಯಾಯ ಕೊಡಿಸ್ಬೇಕು. 11 ತಿಂಗಳು ಬಾಕಿ ಅವರು ಕೇಳಿದ ಕೇಳ್ತಾರೆ, ನಾವು ಸೈಟ್ ತಗೊಂಡಿದ್ದೇವೆ, ನಮ್ದು ಇಲ್ಲಿ ಪಾಪದವರು ದುಡ್ಡು ಸರ್. ಮನೆಯಲ್ಲಿ ಗಂಡ ಹೆಂಡತಿ ಅವರು ಹೊಡೆದಾಟ ಕೊಡ್ತಾರೆ. 16 ತಿಂಗಳಾದ್ಮೇಲೆ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು ನಮಗೆ. 41,000 ಅಷ್ಟೇ. ಯಾಕಂದ್ರೆ ಜನ ಒಂದು ಉಳಿತಾಯ ಆಗಲಿ ಅಂತ ಒಂದು ಕಟ್ಟುದಲ್ಲ ಸರ್. ಈಗ ಇವರಿಗೆ ಮೋಸ ಮಾಡ್ತಿದ್ದಾರೆ. ನಮ್ಮ ಏಜೆನ್ಸಿ ನಮ್ಮ ಕಸ್ಟಮರ್ 2 ಸಾವಿರ ಮೀಟಿಂಗಲ್ಲಿ ಕೊಟ್ಟರು ಸರ್. ಮೀಟಿಂಗಲ್ಲಿ ಕೊಟ್ಟಿದ್ದಾರೆ ಅಂತ ಇಬ್ಬರಿಗೆ 2 ಲಕ್ಷ ಆಗಿ ಬಿಟ್ಟಿದ್ದಾರೆ. ಉಳಿದವರಿಗೆ ಯಾರಿಗೂ ದುಡ್ಡು ಇಲ್ಲ. ಯಾರು ಫ್ರಾಡ್ ಮಾಡ್ತಾರೆ ಗೊತ್ತುಂಟಾ? ಇದು ಮಾಡಿದಕ್ಕೆ ಒಬ್ಬರಿಗೆ 2 ಲಕ್ಷ ನನ್ನ ಕಸ್ಟಮರ್ಗೆ ಅಷ್ಟೇ, ಬಾಕಿ ಪಾಪದವರಿಗೆ ದುಡ್ಡೇ ಇಲ್ಲ. ನಾವು ಎಷ್ಟು ಹೇಳ್ತೇವೆ ಮಹಿಳೆಯರಿಗೆಲ್ಲ ಕಟ್ಟಬೇಡಿ ಕಟ್ಟಬೇಡಿ ಅಂತ, ಆದ್ರೂ ತಂದು ಕಟ್ತಾರೆ ಮತ್ತೆ ಮತ್ತೆ ಕೂಡ ಇದೆ. ಬಂದು 1 ಕೋಟಿ ಇರ್ಬೋದು ಈಗ ಅವರಿಗೆ ಮೋಸ ಅಲ್ಲ, ಮೆಚುರಿಟಿ ಹೇಳಿದ್ದು ನಾನು, ಮೆಚುರಿಟಿ ಹೇಳಿದ್ದು 1 ಕೋಟಿ 5 ಕೋಟಿ ಆಯ್ತು 1 ಲಕ್ಷದಂಗೆ. ಅವರು